ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳೋದೇನಪ್ಪ ಅಂದರೆ, ಯಾರಿಗೆ ವರ್ಕ್ ಫ್ರಮ್ ಹೋಮ್ ಮಾಡೋದಿದೆಯಲ್ಲ, ಕೆಲವರು 10th ಮುಗಿಸಿರ್ತೀರ, ಕೆಲವರು 12th ಮುಗಿಸಿರ್ತೀರ, ಕೆಲವರು ಡಿಗ್ರಿ ಮುಗಿಸಿರ್ತೀರ. ಅಂದ್ರೂ ನೀವು ಏನು ಕೆಲಸ ಇಲ್ಲದೆ ಯಾವುದೋ ಒಂದು ಕಾರಣಕ್ಕಾಗಿ ಮನೆಯಲ್ಲೇ ಕೂತಿರ್ತೀರ. ಮನೆಯಲ್ಲೇ ಕೂತ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಇದಿರ್ತೀರ. ಕೆಲವರು ಹೌಸ್ ವೈಫ್ ಇದ್ದಿರ್ತೀರ. ಇದೇ ಥರ ಸಾಕಷ್ಟು ಜನ ಮನೆಯಲ್ಲೇ ಕೂತ್ಕೊಂಡು ಬೋರ್ ಆಗ್ತಾ ಇರ್ತೀರ. ನಿಮಗೆ ಪಾರ್ಟ್ ಟೈಮ್ ಇಲ್ಲ, ನಿಮ್ಗೆ ಫ್ಲೆಕ್ಸಿಬಲ್ ಅವರಲ್ಲಿ ಕೆಲಸ ಮಾಡುವಂಥ ಯಾವ್ದಾದ್ರು ವರ್ಕ್ ಫ್ರಮ್ ಹೋಮ್ ಇದ್ದರೆ ಹೇಳಿ ನೋಡಿ ಅಂತ ಎಲ್ಲರೂ ಹುಡುಕಾಡ್ತಾ ಇರ್ತೀರ. ಅದಕ್ಕೋಸ್ಕರನೇ ಇದು ವಿಡಿಯೋ ಆಗಿದೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮತ್ತು ನಿಮ್ಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರಿಗೂ ಕೂಡ ಇದು ಹೆಲ್ಪ್ಫುಲ್ ಆಗಲಿ, ನಮ್ಮ ವಿಡಿಯೋದಿಂದ ಹೆಲ್ಪ್ ಆಗಲಿ ಅಂತ ನಾನು ಬಯಸ್ತೀನಿ. ಮತ್ತು ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಇದೇ ಥರ ನಿಮ್ಗೆ ಯಾವುದೇ ಜಾಬ್ ವರ್ಕ್ ಫ್ರಮ್ ಹೋಮ್ದು ಯಾವುದಾದ್ರು ಆ್ಯಪಲ್ಲಿ ಯಾವ ಥರ ಜಾಬ್ ಇದೆ, ಎಲ್ಲೆಲ್ಲಿ ಇದೆ ಅಂತ, ಹೊಸದಾಗಿ ಯಾವ ಜಾಬ್ ವೇಕೆನ್ಸೀಸ್ ಎಲ್ಲೆಲ್ಲಿ ಇದೆ ಅಂತ ನಾನು ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಗೊಂದು ಸಬ್ಸ್ಕ್ರೈಬ್ದಿಂದ ನಮಗೊಂದು ಸಪೋರ್ಟ್ ಸಿಕ್ಕಾಗೆ ಆಗುತ್ತೆ. ಏನಾದರೂ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮಾಡಿ, ನಾವು ಅದನ್ನು ಹೇಳ್ತೀವಿ ನಿಮಗೆ ಕಮೆಂಟಲ್ಲಿ. ಮತ್ತು ಏನಿದೆ ಅದು ಜಾಬು ಎಲ್ಲಿದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದರಲ್ಲಿ ಪ್ಲೇಸ್ಟೋರಲ್ಲಿ ಹೋಗಿ ಫುಟ್ವರ್ಕ್ ಅಂತ ಆ್ಯಪ್ ಅಂತ ಸರ್ಚ್ ಮಾಡಿ. ಫುಟ್ವರ್ಕ್ ಅಂತ ಸರ್ಚ್ ಮಾಡಿ. ವರ್ಕ್ ಫ್ರಮ್ ಹೋಮ್ ಅಂತ ಇಲ್ಲಿ ಬಂದಿದೆ ನೋಡಿ. ಈ ಥರ ಆ್ಯಪ್ ಇರುತ್ತೆ. ಇದನ್ನು ಓಪನ್ ಮಾಡಿ. ಈ ಥರ ಓಪನ್ ಮಾಡಿದ ನಂತರ ಈ ಥರ ಆ್ಯಪ್ ಓಪನ್ ಆಗುತ್ತೆ. ಇದರಲ್ಲಿ ಫುಟ್ವರ್ಕ್ ವರ್ಕ್ ಫ್ರಮ್ ಹೋಮ್ ಟೆಲಿಕಾಲಿಂಗ್ ಜಾಬ್ ಅಂತ ಬರ್ತಿದೆ ನೋಡಿ. ಇಲ್ಲಿ ನೀವು ಯಾವುದಾದ್ರೂ ಲ್ಯಾಂಗ್ವೇಜ್ ಚೂಸ್ ಮಾಡ್ಬೋದು, ಇಂಗ್ಲೀಷ್ ಅಥವಾ ಹಿಂದಿ, ನಿಮ್ಗೆ ಯಾವ್ದು ಬರುತ್ತೆ. ನಾನು ಇಂಗ್ಲೀಷ್ ಅಂತ ಚೂಸ್ ಮಾಡ್ತೀನಿ. ಆಮೇಲೆ ಇಲ್ಲಿ ನಿಮ್ಮದು ಫೋನ್ ನಂಬರ್ ಹಾಕಿ ಅಂತ ಕಳಿಸಿದ್ದಾರೆ. ಫೋನ್ ನಂಬರ್ ಹಾಕಿ ಮತ್ತು OTP ಬರುತ್ತೆ. ಈ ಥರ ವೆರಿಫೈಯಿಂಗ್ OTP ಅಂತ ಬರುತ್ತೆ. OTP ಬಂದ ತಕ್ಷಣ ನಿಮಗೆ ಇಲ್ಲಿ ಟ್ರೈನಿಂಗ್ ಇರುತ್ತೆ. ಯಾವ ಥರ ಅಂತ ನೀವು ಸಾಫ್ಟ್ ಸ್ಕಿಲ್ ಟ್ರೈನಿಂಗ್, ಕಾಲ್ ಆಬ್ಜೆಕ್ಟಿವ್, ಕಾಲ್ ಔಟ್ಕಮ್ಸ್, ಸಿಚುವೇಶನ್ ಹೋಲ್ಡಿಂಗ್, ಇದೇ ಥರ ನಿಮ್ದೆಲ್ಲ ಥರ ಇದು ಟೆಲಿಕಾಲಿಂಗ್ ಜಾಬ್ ಆಗಿರುತ್ತೆ. ನೀವು ಇದಕ್ಕೆ ಎಲಿಜಿಬಿಲಿಟಿ ಇದೆಯಾ ಇಲ್ಲ, ನೀವು ಇದು ಮಾಡೋದು ನಿಮಗೆ ಆಗತ್ತಾ ಇಲ್ಲ ಅಂತ ಚೆಕ್ ಮಾಡೋಕ್ಕೋಸ್ಕರ ಈ ಥರ ಇಟ್ಟಿದ್ದಾರೆ. ನೀವು ಮೊದಲು ಇದನ್ನು ಈ ಥರ ಬರುತ್ತೆ. ಇಲ್ಲಿ ಗೆಟ್ಟಿಂಗ್ ಸ್ಟಾರ್ಟೆಡ್ ವಿತ್ ಫುಟ್ವರ್ಕ್ ಅಂತ ಬರುತ್ತೆ. ಇಲ್ಲಿ ನೀವು ಇದು ವಿಡಿಯೋ ಈ ಥರ ವಿಡಿಯೋ ಇರುತ್ತೆ. ಇಲ್ಲಿ ಈ ಥರ ವಿಡಿಯೋ ಹೇಳ್ತಿರ್ತಾರೆ. ವಿಡಿಯೋದಲ್ಲಿ ಏನು ಎಲ್ಲ ಅಂತ ಇದ್ರ ಬಗ್ಗೆ ಏನಿದೆ ಅಂತ ಇಲ್ಲೆಲ್ಲ ಆ ವಿಡಿಯೋದಲ್ಲಿ ಹೇಳ್ಕೊಡ್ತಾರೆ. ನೀವು ವಿಡಿಯೋವನ್ನು ನೀವು ನೋಡೋದು ಮತ್ತು ಅದನ್ನು ಇಲ್ಲಿ ಚೆಂದಾಗಿ ಇಲ್ಲಿ ಕೊಟ್ಟಿರ್ತಾರೆ. ಅವ್ರು ಏನಂತ ಡಾಕ್ಯುಮೆಂಟ್ ಇಲ್ಲಿ ಕೊಟ್ಟಿರ್ತಾರೆ. ಈ ಡಾಕ್ಯುಮೆಂಟ್ ಚೆನ್ನಾಗಿ ಓದ್ಕೊಂಡು ಆ ವಿಡಿಯೋನ ನೋಡಿಕೊಂಡು ವಿಡಿಯೋ ನೋಡಿ ಅವ್ರು ಮೊದಲು ಕಲಿಸ್ತಾರೆ ಇದೇನಂತ, ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಎಲ್ಲನೂ ಕಲಿಸ್ತಾರೆ. ಅದನ್ನು ನೀವು ರೀಡ್ ಮಾಡಿಕೊಂಡು ಓದ್ಕೊಂಡು ಇದಕ್ಕೆ ಕಂಟಿನ್ಯೂ ಮಾಡೋದು. ಇಲ್ಲಿ ಎಲ್ಲ ಕ್ವಶನ್ ಇರುತ್ತೆ. ಈ ಥರ 10 ಕ್ವಶನ್ಸ್ ಇರುತ್ತೆ. 6 ಕ್ವಶನ್ಸ್ ಇದೆ. ಇಲ್ಲಿ ಸಬ್ಮಿಟ್ ಮಾಡಿ. ನಿಮ್ಗೆ ಏನೇನು ಬರುತ್ತೆ ಎಲ್ಲ ನೀವು ಅದರಲ್ಲಿ ನೋಡಿ ಸಬ್ಮಿಟ್ ಮಾಡ್ಬೋದು. ನೀವು ಬೇಕಾದರೆ ಅಲ್ಲಿ ಇರುತ್ತೆ ಅಲ್ಲ, ಆಗಲೇ ಡಾಕ್ಯುಮೆಂಟ್ಸ್ ಅಂತ ಕೊಟ್ಟಿದ್ದಿಲ್ಲ, ಅದನ್ನು ನೀವು ನೋಡಿ ಅದು ಡೌನ್ಲೋಡ್ನು ಮಾಡ್ಕೋಬೋದು. ಡೌನ್ಲೋಡ್ ಮಾಡಿಕೊಂಡು ನೋಡಿ ಅದರಲ್ಲಿ ಆನ್ಸರ್ ಹುಡುಕಾಡಿ ನೀವು ಅದರಲ್ಲಿ ಕೊಡ್ಬೋದು. ಈ ಥರ ಕೊಟ್ಟ ತಕ್ಷಣ ಅಲ್ಲಿ ಇದಕ್ಕೆಲ್ಲ ಆನ್ಸರ್ ಅಲ್ಲಿ ಇರುತ್ತೆ, ಆ ಡಾಕ್ಯುಮೆಂಟಲ್ಲಿ ಇರುತ್ತೆ. ನೀವು ಒಂದು ಬಾರಿ ನೋಡಿ ಓದ್ಕೊಂಡು ಚೆನ್ನಾಗಿ ಪ್ರಿಪೇರ್ ಆಗಿ ಇದನ್ನು ಕೊಡಬೇಕು. ಈ ಥರ ಆದ ತಕ್ಷಣ ನೀವೇನಾದ್ರು ಕರೆಕ್ಟ್ ಮಾಡಿದರೆ, ನೀವು ಕರೆಕ್ಟಾಗಿ ನೀವು ಚೂಸ್ ಮಾಡಿ ಕರೆಕ್ಟಾಗಿ ನಿಮ್ಮ ಪಾಸ್ ಆದರೆ ನೀವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀರಾ, ಇಲ್ಲಾಂದರೆ ಹೋಗೋದಿಲ್ಲ. ಇದೇ ಥರ 7 ಸ್ಟೆಪ್ಗಳಿರುತ್ತವೆ. ನೀವು ಅದೇ ಥರ ಎಲ್ಲದರಲ್ಲೂ ಪಾಸ್ ಆದರೆ ಅವರು ನಿಮಗೆ ಜಾಬ್ಗೆ ತೊಗೊಂಡ್ಬಿಡ್ತಾರೆ. ಮಂತ್ಲಿ ಸ್ಯಾಲ್ರಿ ಬಂದು 25,000 ಟು 30,000 ವರೆಗೂ ಇರುತ್ತೆ. ಅರ್ನಿಂಗ್ಸ್ ಇಲ್ಲಿ ಇದೆ ನೋಡಿ. ಇಲ್ಲಿ ಅರ್ನಿಂಗ್ಸ್ ಅಂತ ಇಲ್ಲಿ ನೋ ಪೇಮೆಂಟ್ ಅಂತ ಬಂದಿದೆ. ಏನಾದರೂ ಒಂದು ವೇಳೆ ನೀವು ಸೆಲೆಕ್ಟ್ ಆದ್ರಿ ಅಂದರೆ ನಿಮ್ಮ ಪೇಮೆಂಟ್ ಎಷ್ಟಿದೆ ಏನಿದೆ ಅಂತ ಇಲ್ಲಿ ನೋಡ್ಬೋದು. ಇಲ್ಲಿ ಕೊಟ್ಟಿರ್ತಾರೆ ಅವರು. ಇಲ್ಲಿ ಜಾಬು ಇಲ್ಲೆಲ್ಲ ಈ ಥರ ಇರುತ್ತೆ ನೋಡಿ. ಇಲ್ಲಿ ಎಲ್ಲ ಆದ ತಕ್ಷಣ ಇಲ್ಲಿ ಸಬ್ಮಿಟ್ 3 ಅಟೆಂಪ್ಟ್ಸ್ ಇರುತ್ತೆ. ನೀವು 3 ಅಟೆಂಪ್ಟ್ಸಲ್ಲಿ ಚೆನ್ನಾಗಿ ಪಾಸ್ ಆದರೆ ಫುಲ್ ನಿಮಗೆ ಜಾಬ್ ಸಿಗ್ತದೆ. ಮಂತ್ಲಿ 25,000 ಟು 30,000 ವರೆಗೂ ಸ್ಯಾಲ್ರಿ ಆಗಿರುತ್ತೆ. ಚೆನ್ನಾಗಿದೆ ಜಾಬು. ಎಲ್ರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ. ಎಲ್ಲರೂ ಕೂಡ ಡಿಗ್ರಿ ಮುಗಿಸ್ಕೊಂಡಾದ್ರೂ ಮನೆಯಲ್ಲೇ ಕೂತಿರ್ತೀರ, ಯಾವ ಥರ ಏನು ಅಂತ ಎಲ್ಲ ಗೊತ್ತಾಗ್ತಾ ಇರಲ್ಲ, ಏನು ಮಾಡಬೇಕು ಏನಿಲ್ಲ ಅಂತ. ಅವರಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಅರ್ನ್ ಮಾಡಲಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.